ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಏನೇ ಇದ್ರೂ ಕಮೆಂಟ್ ಕೂಡ ಮಾಡಬಹುದು. ನಾನಿವತ್ತು ವಿಡಿಯೋ ಮಾಡ್ತಿರೋದು ಹಳ್ಳಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರ್. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾನು ಇದನ್ನ ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಈ ಥರ. ತುಂಬಾನೇ ಸಖತ್ತಾಗಿತ್ತು. ಯೂಶಲಿ ಬಾಯ್ಲರ್ ಕೋಳಿ ಸಾಂಬಾರ್ ಮಾಡ್ತಾನೆ ಇರ್ತೀವಿ, ಬಟ್ ಇದು ತುಂಬ ರೇರಾಗಿ ಮಾಡ್ತೀವಿ. ಈ ಸಾಂಬಾರು ಟೇಸ್ಟ್ ವೈಸ್ ತುಂಬಾನೇ ಸಖತ್ತಾಗಿತ್ತು. ಇದನ್ನ ಟ್ರೈ ಮಾಡಿ. ಮುದ್ದೆ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಈ ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ. ನಾನಿವತ್ತು ಇಲ್ಲಿ 1.25 kg ಚಿಕನ್ನ ತಗೊಂಡಿದ್ದೀನಿ, ಅಂದರೆ ಮೊಟ್ಟೆ ಕೋಳಿ. ನೀವು ನೋಡ್ತಿರ್ಬೋದು, ಮೊಟ್ಟೆನ ಅದೆಲ್ಲ ಸೆಪ್ರೇಟ್ ಆಗಿ ಇಟ್ಕೊಂಡಿದೀವಿ. ಇದು ಏನಕ್ಕೆ ಅಂತಂದ್ರೆ ಇದನ್ನ ಮೊದಲೇ ಹಾಕಬಾರ್ದು, ಮೊಟ್ಟೆ ಎಲ್ಲ ಒಡೆದೋಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಸೆಪ್ರೇಟ್ ಆಗಿ ಎತ್ತಿಟ್ಕೊಂಡಿದ್ದೀನಿ. ಚಿಕನ್ನ ನೀಟಾಗಿ ವಾಶ್ ಮಾಡಿ ಈ ತರ ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಒಲೆ ಮೇಲೆ ಇಟ್ಟು ಬಿಸಿ ಮಾಡಿ, ಅದ್ರಲ್ಲಿ ನೀರು ಇರಬಾರ್ದು, ಆ ರೀತಿ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಈರುಳ್ಳಿನ ಕಟ್ ಮಾಡಿ ಹಾಕಬೇಕು. ಸ್ವಲ್ಪನೇ ಈರುಳ್ಳಿ ಹಾಕೊಂಡಿರ್ತೀನಿ ಇವಾಗ. ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಸಾಂಬಾರು ನಾರ್ಮಲ್ ಅಂದರೆ ಬಾಯ್ಲರ್ ಕೋಳಿಗಿಂತ ಈ ಸಾಂಬಾರ್ ಟೇಸ್ಟು ತುಂಬಾನೇ ಸಖತ್ತಾಗಿ ಬರುತ್ತೆ. ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾಟಿ ಕೋಳಿ ಸಾಂಬಾರ್ಗಿಂತನೂ ನನಗೆ ಈ ಸಾಂಬಾರ್ ನಮ್ಮನೇಲಿ ಎಲ್ರಿಗೂ ಫೇವ್ರೆಟ್. ಸೊ ಇದಕ್ಕೆ ಆಯಿಲ್ ಹಾಕಿ ಬಿಸಿ ಆದಮೇಲೆ ಈರುಳ್ಳಿ ಹಾಕೊಂಡು ಈ ಥರ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೆ ನಾವು ಚಿಕನ್ನ ಹಾಕೋಬೇಕು. ಬಟ್ ಮೊಟ್ಟೆನ ಹಾಗೆ ಸೆಪ್ರೇಟಾಗಿ ಅಷ್ಟನ್ನ ಎತ್ತಿಟ್ಕೊಬೇಕು. ಅದನ್ನ ಕುಕ್ಕರ್ ವಿಷಲ್ ಕ್ಲೋಸ್ ಮಾಡುವಾಗ ಹಾಕೋಬೇಕು. ಇವಾಗ ಈ ರೀತಿ ಮಾಂಸ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ನಾವಿದಕ್ಕೆ ಸಾಲ್ಟ್ ಹಾಕೋಬೇಕು. ನಮ್ಮನೇಲಿ ಕಲ್ಲುಪ್ಪನ್ನ ಯೂಸ್ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ರುಚಿಗೆ ಕಲ್ಲುಪ್ಪನ್ನು ಹಾಕೋಬೇಕು. ಕಲ್ಲುಪ್ಪು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದಕ್ಕೆ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕೋದ್ರಿಂದ ತುಂಬಾನೇ ಸಾಂಬಾರ್ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಹೊಲ್ಸು ಆ ಥರ ಸ್ಮೆಲ್ ಎಲ್ಲ ಏನೂ ಇರಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಫ್ರೈ ಆಗೋಕ್ಕೆ ಬಿಟ್ಬಿಡ್ಬೇಕು. ಇನ್ನೊಂದು ಸೈಡು ಮಸಾಲೆನ ರೆಡಿ ಮಾಡ್ಕೋಬೇಕು. ಇದಕ್ಕೆ ಶುಂಠಿ, ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಮೆಣಸು, ಇದು ಒಂದು ಖಾರದ ಪುಡಿ, ಅಂದರೆ ಧನಿಯಾ ಪೌಡರ್ ಜೊತೆಗೆ ಖಾರದ ಪುಡಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇಷ್ಟು ತೆಂಗಿನಕಾಯಿ ತುರಿ, ಉರಿಗಡಲೆ ಜೊತೆಗೆ ಚಕ್ಕೆ, ಲವಂಗ ಮತ್ತು ಏನು ಪೌಡ್ರ್ ಮಾಡ್ಕೊಂಡಿರೋವಂಥದ್ದು, ಇಷ್ಟನ್ನು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ತೆಂಗಿನಕಾಯಿ ತುರಿ ಜೊತೆ ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ. ಅದೇ ಏನಕ್ಕೆ ಅಂತಂದರೆ ಇದರಲ್ಲಿ ಈ ಮೊಟ್ಟೆ ಕೋಳಿ ಸಾಂಬಾರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಸೊ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋವಂಥದ್ದು ಏನು ಅವಶ್ಯಕತೆ ಇರಲ್ಲ. ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಸಕ್ಕತ್ತಾಗಿತ್ತು ಮುದ್ದೆ ಜೊತೆ. ನೋಡಿ ಇಲ್ಲಿ ಫ್ರೈ ಆಗ್ತಾ ಇರೋಂಥದ್ದು ಚಿಕನ್ನು ನೋಡಿ, ಈ ರೀತಿ ಸ್ವಲ್ಪ ಬೆಂದಿರುತ್ತೆ. ಯಾಕೆಂದರೆ ಇದು ಬೇಗ ತುಂಬ ಟೈಮ್ ತೊಗೊಳುತ್ತೆ. ಈಗ ಅಷ್ಟೊಂದು ಬೆಂದಿಲ್ಲ, ಬಟ್ ನೀರೆಲ್ಲ ಬಿಟ್ಕೊಂಡು ಅದು ಸುಂಡಿ ಈ ಥರ ಚಿಕನ್ ಫ್ರೈ ಆಗಿರುವಂಥದ್ದು. ಚಿಕನ್ನ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕಬೇಕು. ರುಬ್ಬಿರುವಂಥ ಮಸಾಲೆ ಹಾಕಿ ನೀರು ಹಾಕಿ ಮತ್ತೆ ಇವಾಗ ನೋಡ್ಕೋಬೇಕು ಉಪ್ಪು ಕರೆಕ್ಟ್ ಆಗಿದೆಯಾ ಏನು ಅಂತ. ಸಾಂಬಾರ್ಗೆ ಆವಾಗಲೇ ಚಿಕನ್ಗೆ ಉಪ್ಪು ಹಾಕಿದ್ವಲ್ಲ, ಈಗ ಸಾಂಬಾರ್ಗೆ ಎಷ್ಟು ಉಪ್ಪು ಬೇಕು ಮತ್ತು ಸಾಂಬಾರ್ ಎಷ್ಟು ಥಿಕ್ನೆಸ್ ಬೇಕು ನೋಡಿಕೊಂಡು ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ನೀವು ಈ ಟೈಮಲ್ಲಿ ನೀವು ಮೊಟ್ಟೆ ಎಲ್ಲ ಏನು ಎತ್ತಿಟ್ಟಿದ್ವಿ ಅದನ್ನು ಹಾಕಿ ಇವಾಗ ನೀವು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ರಿಂದ 3 ವಿಷಲ್ ಹಾಕಿಸಿ ತೆಗೆದ್ರೆ ತುಂಬಾ ಟೇಸ್ಟಿ ಆಗಿರುವಂಥ ಹಳ್ಳಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರ್ ನಿಮಗೆ ರೆಡಿ ಆಗಿರುತ್ತೆ. ಮುದ್ದೆ ಜೊತೆ, ಬಿಸಿ ಬಿಸಿ ರೈಸ್ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ ಇದನ್ನು ತಿಂತಾ ಇದ್ರೆ ಟೇಸ್ಟೇ ಬೇರೆ. ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.